ನಮಸ್ಕಾರ, ನಾನು ನಾಗರಾಜ್ ಅಂತೇಳಿ ತಾವರೆಕೆರೆ ಗ್ರಾಮ ಪಂಚಾಯತ್ ಪಿಡಿಒ, ಜಿಲ್ಲಾ ತಾಲೂಕು ಸರ್ಕಾರಿ ಮತ್ತು ಅಧ್ಯಕ್ಷರು, ಜಿಲ್ಲಾ ಪಿಡಿಒ ಅಧ್ಯಕ್ಷರು. ಇವತ್ತು ನಮ್ಮ ಜಿನಿಯ ಸಂಸ್ಥಾಪಕರು ಮತ್ತು ಯಶಸ್ವಿ ಯುವ ಉದ್ಯಮಿಗಳಾದಂಥ ದಿಲೀಪ್ ಅವರು ಮತ್ತು ಅವರ ತಂಡ ಶಿರಾ ನಗರದಿಂದ ಧರ್ಮಸ್ಥಳದವರೆಗೆ ಸೈಕಲ್ ಜಾಥಾ ಹೊರಟಿದ್ದಾರೆ. ಇದು ಅವರು ಪ್ರತಿ ವರ್ಷ ರೂಢಿಸಿಕೊಂಡಿರ್ತಕ್ಕಂಥ ಒಂದು ಪ್ರತೀತಿ. ಸ್ವಾಮಿಯ ಕೃಪೆಗೆ ಒಳಗಾಗಬೇಕು ಅಂತ ಹೇಳಿ ಸ್ವತಃ ಅವರು ಅವರ ತಂಡವನ್ನು ಕಟ್ಟಿಕೊಂಡು ಸೈಕಲ್ನಲ್ಲಿ ಸುಮಾರು 3 ದಿನಗಳ ಕಾಲ ಅಲ್ಲಿಗೆ ಪ್ರಯಾಣ ಮಾಡಿ ಸ್ವಾಮಿಯ ಪೂಜೆಗಳನ್ನು ಮಾಡಿಕೊಂಡು ಕೃಪೆಗೆ ಒಳಗಾಗತಕ್ಕಂಥ ಕೆಲಸ ಆಗ್ತದೆ. ಇದು ನಮ್ಮ ನಾಡಿಗೆ ಮತ್ತು ವಿಶೇಷವಾಗಿ ನಮ್ಮ ಶಿರಾ ತಾಲೂಕಿಗೆ ಅತ್ಯಂತ ತೃಪ್ತಿ ತರ್ತಕ್ಕಂಥ ಮತ್ತು ಪೂಜ್ಯ ಭಾವನೆಯನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸ. ಹಾಗೆ ಅವರ ಈ ಒಂದು ದೈಹಿಕ ಶ್ರಮದಿಂದ ಒಂದು ಒಳ್ಳೆಯ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಸಾರ್ತಕ್ಕಂಥದ್ದು. ನೀವು ಅವರು ಎಷ್ಟು ಫಿಸಿಕಲಿ ಸ್ಟ್ರೆಂತ್ ಇದ್ದಾರೆ ಅಂತಂದ್ರೆ, ದೈಹಿಕವಾಗಿ ಸಾಮರ್ಥ್ಯ ಇದ್ದಾರೆ ಅಂದ್ರೆ, ಅವರು ಅಷ್ಟು ಕಾರ್ಯವತ್ತರಗಳ ಮಧ್ಯೆ 3 ದಿನ ನಾನು ಸೈಕಲಲ್ಲಿ ಹೋಗ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದೇ ನಿಜವಾಗ್ಲೂ ಕೂಡ ತುಂಬಾ ಖುಷಿ ತರ್ತಕ್ಕಂಥ ವಿಷಯ. ಅವರೊಟ್ಟಿಗೆ ನಮ್ಮ ಎಲ್ಲ ತಂಡ ಇದೆ, ಆ ತಂಡದವರು ಈಗ ಹೋಗ್ತಿದ್ದಾರೆ. ನಮ್ಮ ರಾಜು ಇದ್ದಾರೆ ಮತ್ತು ಅವರೆಲ್ಲರೂ ಕೂಡ ಅವರ ಜಿನಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲವು ಉದ್ಯೋಗಿಗಳು ಕೂಡ ಇದ್ದಾರೆ. ಅವರೆಲ್ಲರಿಗೂ ಕೂಡ ಯಶಸ್ವಿಯಾಗಿ ಮತ್ತು ಈ ಒಂದು ಪ್ರಯಾಣ ಸುಖಕರವಾಗಿರಲಿ. ನಮಸ್ತೆ. ಫಸ್ಟ್ ಸೈಕಲ್ ನಡ್ಕೊಂಡು ಹೋಗ್ತಾ ಇದ್ವಿ, ಈಗ ಸೈಕಲ್ 3ನೇ ವರ್ಷ ಸೈಕಲ್ ಅಲ್ಲಿ ಹೊರಟಿದ್ವಿ. ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿಗಿಂತ ಶಿವರಾತ್ರಿಲಿ ಶಿವನ ಸನ್ನಿಧಿಗೆ ಹೋಗೋದು ಒಂದು ತುಂಬಾ ಆಸೆ. ಅದನ್ನ ನಮ್ಮ ತಂಡದೊಂದಿಗೆ ಹೋಗ್ತಾ ಇದೀವಿ. ತುಂಬಾ ಹೆಮ್ಮೆ ಆಗುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಜಿನಿ ಸಂಸ್ಥೆಯ ದಿಲೀಪ್ ಕುಮಾರ್ ಅವರು ಇವೇನು 3 ದಿನ ಧರ್ಮಸ್ಥಳಕ್ಕೆ, ಶಿರಾ ಟು ಧರ್ಮಸ್ಥಳಕ್ಕೆ ಸೈಕಲ್ ಜಾಥಾದಲ್ಲಿ ಹೋಗ್ತಾ ಇದ್ದಾರೆ ಅಂತ ಕೇಳ್ಪಟ್ಟು, ಹಾಗಾಗಿ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಅವರಿಗೆ ಶುಭಾಶಯವನ್ನು ತಿಳಿಸಿ, ಈ ಒಂದು ಜಾಥಾಕ್ಕೆ ಶುಭಾಶಯ ತಿಳಿಸಿ ಅವರ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳ್ಬಿಟ್ಟು ವಿಶ್ ಮಾಡೋದಕ್ಕೆ ನಮ್ಮ 3 ಜನ ತಾಲೂಕು ಅಧ್ಯಕ್ಷರು ಹಾಗೂ ಗ್ರಾಮಾಂತರ ಅಧ್ಯಕ್ಷರು ಎಲ್ಲರೂ ಬಂದು ಇವತ್ತು ನಾವು ದಿಲೀಪ್ ಸರ್ ಅವರಿಗೆ ಶುಭಾಶಯ ತಿಳಿಸಿ ಅವರು ಹೊರಡೋದಕ್ಕೆ ಅನುಮತಿಯನ್ನು ಕೊಡ್ತಾ ಇದ್ದೀವಿ. ಸರ್, ನಿಮ್ಮ ಪ್ರಯಾಣ ಸುಖಕರವಾಗಿರಲಿ, ಹಾಗೆ ನಮ್ಮ ಶಿರಾದವರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ನೀವು ಈ ಒಂದು ಜಾಥಾ ಮಾಡ್ತಾ ಇದ್ದೀರಾ, ಯಶಸ್ವಿ ಆಗ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್. ಸಣ್ಣ ಆಗಕ್ಕೆ ಜಿನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜಿನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜಿನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.